Happy birthday, Amma. Happy birthday, Amma. I love you. Happy birthday, Divya. God bless you. Happy birthday to me. Happy birthday to me. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ನಾನು ನನ್ನ ಬರ್ತ್ಡೇ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಏನೇನೆಲ್ಲ ಅಡುಗೆ ಮಾಡಿದ್ವಿ, ಎಲ್ಲಿಗೆ ಹೋಗಿದ್ವಿ, ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇದು ನನ್ನ ಹಸ್ಬೆಂಡ್ ನನಗೆ ಕೊಡಿಸಿರುವಂತಹ ಡ್ರೆಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿತ್ತು. ಮೋಹನ್ ಅವರು ಇದೆ ಫಸ್ಟ್ ಹೋಗಿ ನನಗೋಸ್ಕರ ಸೆಲೆಕ್ಟ್ ಮಾಡಿ ತಂದಿರೋವಂತಹ ಡ್ರೆಸ್ ಇದು. ತುಂಬಾ ಖುಷಿ ಆಯಿತು. ವರ್ಷ ನನ್ನನ್ನೇ ಕರ್ಕೊಂಡು ಹೋಗ್ತಿದ್ರು, ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊ ಅಂತ. ಸೊ ನನಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬರ್ತಿದ್ದೆ. ಬಟ್ ಈ ಸರಿ ಅವರೇ ಹೋಗಿ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ತಂದಿದ್ದಾರೆ. ನನಗೆ 3 ಪೀಸ್ ಸೆಟ್ ಡ್ರೆಸ್ಗಳು ತುಂಬ ಇಷ್ಟ ಆಗುತ್ತೆ ಈಗೀಗ. ಸೊ ಹಾಗಾಗಿ ಅವರು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಬಂದು ಕೊಟ್ಟರು. ನಾನು ಫಸ್ಟ್ ಡ್ರೆಸ್ ನೋಡಿದಾಗ ನನಗೆ ಇಷ್ಟು ಚೆನ್ನಾಗಿ ಕಾಣಿಸುತ್ತಾ ಅಂತ ಅನಿಸ್ತಾ ಇತ್ತು. ಬಟ್ ಯಾಕಂದರೆ ಎಲ್ಲನೂ ಒಂದೇ ಕಲರ್ ಇತ್ತು, ದುಪ್ಪಟ್ಟ, ಪ್ಯಾಂಟು, ಟಾಪ್ ಎಲ್ಲ. ಸೊ ಕಾಂಟ್ರಾಸ್ಟಾಗಿ ಯಾವುದಾದ್ರೂ ಇದ್ದಿದ್ರೆ ಚೆನ್ನಾಗಿರೋದು ಅನಿಸ್ತಾ ಇತ್ತು. ಪರವಾಗಿಲ್ಲ ಅಂತ ಹಾಕ್ಕೊಂಡೆ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ನಂಗೆ ತುಂಬಾ ಇಷ್ಟ ಕೂಡ ಆಯಿತು. ಇನ್ನು ನನ್ನ ಬರ್ತ್ಡೇ ಏನು ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೂ ಪಡೋದಿಲ್ಲ. ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ನನ್ನಮ್ಮ ನನಗೆ ಹೊಸ ಬಟ್ಟೆ ಕೊಡಿಸ್ತಾಯಿದ್ರು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ಮನೇಲಿ ಏನಾದರೂ ಸ್ವೀಟ್ ಮಾಡ್ತಾಯಿದ್ರು, ಮತ್ತು ಮನೆ ಅಕ್ಕಪಕ್ಕದವ್ರಿಗೆ, ಸ್ಕೂಲಲ್ಲಿರೋರಿಗೆಲ್ಲ ಚಾಕ್ಲೇಟ್ನ ಕೊಡಿಸ್ತಾಯಿದ್ರು. ಇಷ್ಟು ಸಿಂಪಲ್ಲಾಗಿ ನನ್ನ ಬರ್ತ್ಡೇ ಮುಗಿಸ್ಕೊತಾ ಇದೆ. ಮದುವೆ ಆದಮೇಲೆ ಮೋಹನ್ ಅವರು ಅಷ್ಟೇ ನನಗೆ ಹೊಸ ಬಟ್ಟೆ ಕೊಡಿಸ್ತಾರೆ. ಹಾಗೆ ವರ್ಷ ಕೇಕ್ ಕಟ್ ಮಾಡಿಸ್ತಾಯಿದ್ರು. ಬಟ್ ನನಗೆ ಲಾಸ್ಟ್ ಇಯರಿಂದ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಕೇಕ್ನೆಲ್ಲ ಕಟ್ ಮಾಡೋದಕ್ಕೆ. ಸೊ ನನ್ನ ಮಕ್ಕಳು ಬರ್ತ್ಡೇನ ಚೆನ್ನಾಗಿ ಮಾಡಬೇಕು ಅನ್ನೋದು ನನ್ನ ಆಸೆ. ಅವ್ರ ಬರ್ತ್ಡೇನ ಅಷ್ಟೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ, ಏಕೆಂದರೆ ವರ್ಷನೂ ಬರೋ ಬರ್ತ್ಡೇನ ನನಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ದೇವಸ್ಥಾನಕ್ಕೆ ಹೋಗೋದು, ಮನೇಲಿ ಏನಾದರೂ ರುಚಿಯಾಗಿ ಅಡುಗೆ ಮಾಡಿಕೊಂಡು ಮನೇಲಿರೋರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಹಾಗಾಗಿ ನಾನೇನು ಅಷ್ಟು ಗ್ರ್ಯಾಂಡಾಗಿ ಯಾರ ಬರ್ತ್ಡೇನೂ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಯಾವುದಾದ್ರೂ ಸ್ಪೆಷಲ್ ಡೇಸು, ಈ ದಿನ ಮತ್ತೆ ನಮಗೆ ಬರೋದಿಲ್ಲ, ಈ ಕ್ಷಣ ಮತ್ತೆ ಸಿಗೋದಿಲ್ಲ ಅನ್ನೋದನ್ನ ಮಾತ್ರ ನಾನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಥರ ವರ್ಷ ಬರೋ ಬರ್ತ್ಡೇಗಳನ್ನೆಲ್ಲ ಅಷ್ಟು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋದಿಲ್ಲ. ಇನ್ನು ಅಡುಗೆನೆಲ್ಲ ಬೇಗ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಅಡುಗೆಗೆ ಇವತ್ತು ಚಪಾತಿ, ಗೀ ರೈಸು ಮತ್ತು ಹಾಲು ಖೀರು, ಪನ್ನೀರ್ ಕಡಾಯಿನ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು ಎಲ್ಲನೂ. ಇನ್ನು ಹಾಲು ಖೀರು ಮತ್ತು ಗೀ ರೈಸು ಎಲ್ಲರೂ ಮಾಡೋ ಥರನೇ ನಾನು ಮಾಡಿದ್ದೀನಿ. ಅಷ್ಟೊಂದೇನು ಸ್ಪೆಷಲ್ ಇಲ್ಲ. ಆಗಲೇ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು ಅಂತ ಹೇಳ್ತಾಯಿದ್ರು. ನಾವು ಹೆಣ್ಮಕ್ಳು ಗೊತ್ತಲ್ಲ, ಒಂದು ಸಲ ತಲೆ ಕಟ್ಟಿ ಆ ಕಾಡಕ್ಕೆ ಕಾಲಿಕ್ದ ಅಂದರೆ ಎಲ್ಲನೂ ಫಟಾಫಟ್ ಅಂತ ಮುಗಿಸ್ಬಿಡ್ತೀವಿ. ಸೊ ನಾನು ಅದೇ ರೇಂಜ್ಗೆ ಹೋದೆ, ಬೇಗನೆ ಎಲ್ಲ ಅಡುಗೆ ಮುಗಿಸ್ಕೊಂಡ್ಬಿಡೋಣ ಅಂತ. ನಾನಿಲ್ಲಿ ಹಾಲು ಖೀರು ಮತ್ತು ಗೀ ರೈಸ್ನೇನು ಅಷ್ಟು ಇದು ತೋರ್ಸೋದಕ್ಕೆ ಹೋಗ್ತಿಲ್ಲ, ಯಾಕಂದರೆ ನಿಮಗೆ ಇದು ಗೊತ್ತೇ ಇರುತ್ತೆ, ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತೀನಿ. ಸೊ ಹಾಗಾಗಿ ಅಷ್ಟೊಂದೇನು ತೋರ್ಸೋದಕ್ಕೆ ಹೋಗ್ತಿಲ್ಲ. ಅಕಸ್ಮಾತ್ ರೆಸಿಪಿ ಬೇಕು ಅಂದರೆ ಹೇಳಿ, ಇನ್ನೊಂದು ಸತಿ ಯಾವಾಗಲಾದರೂ ಮಾಡಿದಾಗ ತೋರಿಸ್ಕೊಡ್ತೀನಿ. ಈಗ ಹಾಲು ಖೀರ್ನೂ ಮಾಡ್ಕೊಂಡಿದ್ದೀನಿ. ಹಾಗೆ ಗೀ ರೈಸ್ಗೆ ಆ ಕಡೆ ಸೈಡ್ ಒಂದು ಒಲೆ ಮೇಲೆ ಇಟ್ಕೊಂಡಿದ್ದೆ, ಅದು ಗೀ ರೈಸು ರೆಡಿ ಆಗಿದೆ. ಈಗ ಹಾಲು ಖೀರ್ ಕೂಡ ರೆಡಿ ಆಗ್ತಿದೆ. ಇನ್ನು ಹಾಲು ಖೀರ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇದಾದಮೇಲೆ ಅದೇ ಫ್ರೈ ಪ್ಯಾನ್ಗೆ ಶಾವಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ರೋಸ್ಟೆಡ್ ಶಾವಿಗೆನೇ ತೊಗೊಂಡಿದ್ದೆ, ಆದರೂ ಒಂದ್ಸಲಿ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಅದಕ್ಕೇ 1 ಗ್ಲಾಸಿಂದ 2 ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಳಿ. ಇದಾದಮೇಲೆ ನಾನು ಕೇಸರಿ ನೆನೆ ಹಾಕಿದ್ದೆ ಹಾಲಲ್ಲಿ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಬಾದಾಮ್ ಪೌಡ್ರನ್ನೂ ಹಾಕ್ಕೊಂಡಿದ್ದೀನಿ. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ತಿಕ್ಕಾಗಿರುತ್ತೆ ಹಾಲು ಖೀರು, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಈಗ ಪನ್ನೀರ್ ಕಡಾಯಿಗೆ ತೋರಿಸ್ತಾ ಇದ್ದೀನಿ. ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಪಲಾವ್ ಎಲೆ, ಹಾಗೆ ಕಸೂರಿ ಮೇಥಿ, ಕರಿಬೇವಿನ ಸೊಪ್ಪು, ಹಾಗೆ ಪನ್ನೀರು,
ಒಣಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಗೋಡಂಬಿ ಮತ್ತು ಗಸಗಸೆನೂ ತೊಗೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ಗೆ ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಟಾಣಿನೂ ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ. 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ನಾವು ಪನ್ನೀರನ್ನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರೋ ಪನ್ನೀರನ್ನ ತುಪ್ಪಕ್ಕೆ ಹಾಕ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇದಕ್ಕೆ ನಾನು ಅಚ್ಕಾರದ ಪುಡಿ ಮತ್ತು ಅರಿಶಿನದ ಪುಡಿನ ಪನ್ನೀರ್ ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಫ್ರೈ ಅಂದರೆ ಈ ಮಸಾಲ ಎಲ್ಲ ಪನ್ನೀರ್ಗೆ ಹಿಡಿಬೇಕು, ಫುಲ್ ಮ್ಯಾರಿನೇಟ್ ಆಗಬೇಕು, ಆ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡಿಡೋದ್ರಿಂದ ನಾವು ಗ್ರೇವಿ ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ. ನಾವು ಏನಾದರೂ ಹಂಗೆ ಪನ್ನೀರ್ ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ, ಪನ್ನೀರ್ ಸ್ವಲ್ಪ ಸೆಪ್ಪೆ ಸೆಪ್ಪೆ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಜಸ್ಟ್ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಸಾಕು. ಈ ಥರ ಮಿಕ್ಸ್ ಮಾಡಿದ ಮೇಲೆ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಎತ್ತಿದ್ದನ್ನು ಸೈಡಲ್ಲಿ ಇಟ್ಕೊಂಡು ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ತುಪ್ಪ ಅಥವಾ ನಿಮ್ಮ ಹತ್ರ ಬಟರ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು. ನಾನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಶುಂಠಿ ತೊಗೊಂಡಿದ್ದೀನಿ, 1 ಇಂಚು ಆಗೋಷ್ಟು ಶುಂಠಿ ಮತ್ತು ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಿಮಗೆ ಫ್ಲೇವರ್ ಇಷ್ಟ ಆದರೆ ಜಾಸ್ತಿನೇ ಹಾಕ್ಕೊಳ್ಬೋದು. ನನಗೇನು ಅಷ್ಟು ಫ್ಲೇವರ್ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ 2-3 ತೊಗೊಳ್ಬೋದು. ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ನಾನು ಈಗ 2 ಟೈಮ್ಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಒಂದು 2 ಈರುಳ್ಳಿನ ತೊಗೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅಂದರೆ ಅಷ್ಟು ಏನು ಕುಕ್ ಆಗೋದು ಬೇಡ, ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾನು ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಮತ್ತು ಇಲ್ಲಿ 2 ಟೊಮೊಟೊನ ತೊಗೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಎಷ್ಟಾದರೂ ತೊಗೊಳ್ಬೋದು. ನಾನಿಲ್ಲಿ 2 ಟೊಮೊಟೊನ ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಗಸಗಸೆ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಅದನ್ನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಈಗ ಮತ್ತೆ ಅದೇ ಕಡೆಗೆ ಒಂದು ಸ್ವಲ್ಪ ಅಂದರೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಬರೀ ತುಪ್ಪದಲ್ಲಿ ಬರೀ ಎಣ್ಣೆಯಲ್ಲಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರುಚಿ. ಇವಾಗ ನಾನು ಇದಕ್ಕೆ 2 ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ನಲ್ವಾ, ಇದನ್ನು ರುಬ್ಕೊಂಡು ಬಂದುಬಿಡೋಣ. ಈ ಮಸಾಲೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಗೋಡಂಬಿ ಹಾಕೋದ್ರಿಂದ ತಿಕ್ಕಾಗಿ ಬರುತ್ತಲ್ವ, ಹಾಗಾಗಿ ಚೆನ್ನಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಫ್ರೈ ಆಗಿತ್ತು ಕ್ಯಾಪ್ಸಿಕಮು, ಬಟಾಣಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ತರಕಾರಿಗೆಲ್ಲ ರುಬ್ಬೋದಕ್ಕೆ ಹೋಗಬೇಡಿ. ಇದು ಪೇಸ್ಟ್ ಥರ ಆಗಬೇಕು, ಫುಲ್ ನೈಸಾಗಿ ರುಬ್ಬಿರಬೇಕು. ಆ ಥರ ಇದ್ದಾಗ ಮಾತ್ರ ಗ್ರೇವಿ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗಾಗಿ ನಾನಿಲ್ಲಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೂ ಹಾಕ್ಕೊಳ್ಬೋದು. ಇದಾದಮೇಲೆ ಸ್ವಲ್ಪ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಯಾವುದೇ ರೀತಿ ಗ್ರೇವಿಗಳನ್ನ ಮಾಡಿದಾಗ ಈ ಥರ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಶುಗರ್ನ ಹಾಕ್ಕೊಂಡು ಇದಾದಮೇಲೆ ನಾವು ಏನು ಪನ್ನೀರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಜಾಸ್ತಿ ಹೊತ್ತು ಕುಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ಜಾಸ್ತಿ ಕುಕ್ ಮಾಡಿಕೊಂಡ್ರೆ ಪನ್ನೀರ್ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜಸ್ಟ್ ನಾವಿಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಟರೆ ಜಸ್ಟ್ ಮಿಕ್ಸ್ ಮಾಡಿಕೊಂಡು ನಮ್ಮ ಪನ್ನೀರ್ ಕಡಾಯಿ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನಾನಲ್ಲಿ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ, ನೀವು ಹಾಕ್ಕೊಳ್ಳಿ, ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಸೊ ಇದಾದಮೇಲೆ ಚಪಾತಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್, ನನ್ನ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಆಯಿತಾ ಅಂತ. ಸೊ ಆಗಲೇ 2:30 ಆಗೋಗ್ಬಿಟ್ಟಿತ್ತು ನಾನು ಇದನ್ನೆಲ್ಲ ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ. ಈಗ ನಮ್ಮ ಬ್ಯೂಟಿಫುಲ್ಲಾಗಿರುವಂತಹ ಚಪಾತಿ, ಗೀ ರೈಸ್, ಹಾಲು ಖೀರು ಹಾಗೆ ಪನ್ನೀರ್ ಕಡಾಯಿ ಸವಿಯಲು ಸಿದ್ಧವಾಗಿದೆ. ತುಂಬಾ ರುಚಿಯಾಗಿದೆ.
ಫ್ರೆಂಡ್ಸ್, ಫೈನಲಿ ಅಡುಗೆ ಎಲ್ಲ ಮಾಡಿದ್ದು ಮುಗೀತು. ತುಂಬಾ ಲೇಟ್ ಆಯಿತು, ವಿಡಿಯೋ ಎಲ್ಲ ಮಾಡಿಕೊಂಡು ಮಾಡಬೇಕಲ್ವಾ. ಸೊ ಹಾಗಾಗಿ ಇವತ್ತು ಬರ್ತ್ಡೇ ಸ್ಪೆಷಲ್ ಅಂತ ಹೇಳಿ ಇಷ್ಟೆಲ್ಲ ಅಡುಗೆನ ಮಾಡಿದ್ದೆ. ಸೊ ಬನ್ನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಮನೇಲಿ, ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ರುಚಿಯಾಗಿದೆ. ಸೇಮ್ ಡಾಬಾ ಸ್ಟೈಲಲ್ಲಿ ಐತೆ, ಸಖತ್ತಾಯ್ತು. ಸೂಪರ್. ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ನಾನು ನಮ್ಮ ಬಾಸ್ನ ಮೀಟ್ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ. ಸೊ ತುಂಬಾ ದಿನ ಆಗಿತ್ತು ನಮ್ಮ ಬಾಸ್ನ ಮೀಟ್ ಮಾಡಿ. ನಾವು ಹೋಗ್ತಾ ಇರೋದು ಮಾಕ್ಲೆ ಹತ್ರ ಇರೋ ಆಂಜನೇಯನ ದೇವಸ್ಥಾನಕ್ಕೆ. ಸೊ ಇಲ್ಲಿಗೆ ಹೋದರೆ ನನಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ, ತುಂಬಾ ಖುಷಿಯಾಗುತ್ತೆ ಇಲ್ಲಿಗೆ ಹೋದಾಗಲೆಲ್ಲ. ಈಗಾಗಲೇ ಸೂರ್ಯ ಮುಳುಗ್ತಾ ಇದ್ದಾರೆ. ಈ ಟೈಮಲ್ಲಿ ಹೋಗಿದ್ದೀವಿ. ಆಲ್ಮೋಸ್ಟ್ ಒಂದು 5:30-6 ಗಂಟೆ ಆಗಿತ್ತು ನಾವು ಹೋಗುವಾಗ. ಸೊ ಹೋಗಿ ನಮ್ಮ ಬಾಸ್ನ ದರ್ಶನ ಮಾಡಿಕೊಂಡು ನಾನು ಸ್ವಲ್ಪ ಅಪ್ಲಿಕೇಶನ್ ಹಾಕೋದಿತ್ತು ಅವ್ರ ಹತ್ರ, ತುಂಬ ದಿನ ಆಗಿತ್ತು. ಸೊ ನನ್ನ ಕೋರಿಕೆನೆಲ್ಲ ಈಡೇರಿಸಪ್ಪ ಅಂತ ಕೇಳೋದಕ್ಕೆ ಹೊರಟಿದ್ದೆ. ಸೊ ಇವತ್ತು ನನ್ನ ಸ್ಪೆಷಲ್ ಡೇ ಅಲ್ವಾ, ಇವತ್ತೇ ಆಶೀರ್ವಾದ ನನಗೆ ಸಿಗಲಿ ಅಂತ ಹೋದೆ. ತುಂಬಾ ಚೆನ್ನಾಗೈತೆ ದೇವಸ್ಥಾನ ಮಾತ್ರ. ಇದು ನೆಲಮಂಗಲ ಹತ್ರ ಮಾಕ್ಲೆ ಹತ್ರ ಇರೋ ದೇವಸ್ಥಾನ. ಎಲ್ಲ ದೇವ್ರುಗಳೂ ಇರುತ್ತೆ ಇಲ್ಲಿ. ಅಷ್ಟು ಚೆನ್ನಾಗಿದೆ, ಏನೋ ಒಂಥರ ಗುಡ್ ವೈಬ್ಸ್. ನನಗೆ ತುಂಬ ಇಷ್ಟ ಆಗುತ್ತೆ. ಅದು ಹೇಳ್ಕೊಳ್ಳೋದಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಅಷ್ಟು ಖುಷಿ ನನಗೆ ಈ ದೇವಸ್ಥಾನಕ್ಕೆ ಹೋದಾಗಲೆಲ್ಲ. ಶನಿಮಹಾತ್ಮ ದೇವರು ಇರುತ್ತೆ, ಶನಿವಾರ ಆಗಿರೋದ್ರಿಂದ ಅದು ಒಂದು ಪಾಸಿಟಿವ್ ವೈಬ್ಸ್. ಹಾಗೆ ನವಗ್ರಹ ಇರುತ್ತೆ, ಅದನ್ನೆಲ್ಲ ಸುತ್ತಿ ನಾಗರಿಕರಿಗೆಲ್ಲ ಪೂಜೆ ಮಾಡಿಕೊಂಡು ಒಂದು ಒಳ್ಳೇದು ಮಾಡುವಂಥ ದೇವ್ರ ಹತ್ರ ಕೇಳಿ, ಹಾಗೆ ನನ್ನ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಳ್ಳೇದು ಮಾಡುವಂತನೂ ಕೇಳ್ಕೊಂಡು ಬಂದಿದ್ದೀನಿ. ಸೊ ನಿಮ್ಮೆಲ್ರಿಗೂ ನಮ್ಮ ಬಾಸ್ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಸೊ ಈ ನನ್ನ ಬರ್ತ್ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ನನ್ನ ದಿನ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಹೋಗಿ ಬರ್ತೀನಿ. ಬಾಯ್.